ಕೆಜಿಎಫ್ ಶಾಸಕರ ವಿರೋಧವಾಗಿ ಇವತ್ತು ಹೋರಾಟ ಮಾಡಿದ್ದಾರೆ. ಹೌದು ಸರ್. ಇವಾಗ ಮತ್ತೆ ಈ ಸಮಾಧಿಗಳು ಹೊಡೆದಿರೋದೆಲ್ಲ ನಮ್ಮ ಹತ್ರ ವಿಡಿಯೋ ಇದೆ. ನಾವು ಕೇಸ್ ಹಾಕಿದ್ದು. ಶೆಡ್ಗಳು ಹೊಡೆಯೋದು ವಿಡಿಯೋ ಇತ್ತು, ಅದು ನಾವು ಕೇಸ್ ಹಾಕಲ್ಲ ಅಂತ ಆವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಪ್ಪ ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಆಗಿಲ್ಲ, ಅದರಿಂದ ನೀವು ಖಾತೆ ನಿಮ್ಮ ಹೆಸರಿಗೆ ಮಾಡ್ಕೊ ಬನ್ನಿ, ಆಮೇಲೆ ಕೇಸ್ ಹಾಕೋಣ ಅಂದ್ರೆ ಅದು ವಿಡಿಯೋ ಎಲ್ಲ ನಮ್ಮ ಹತ್ರ ಇದೆ, ಹೊಡೆದಿರೋದೆಲ್ಲ. ಈ ಥರ ತುಂಬ ಈಗ ರೀಸೆಂಟಾಗಿ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಸರ್ವೆ ಮಾಡಿದ್ರು, ರೀಸೆಂಟಾಗಿ ಬಂದಿಲ್ಲ. ಹಾಕಿದ್ದಾರೆ ಅಂತ ಹೇಳಿದ್ರು 2021ರಲ್ಲಿ ಬಂದು ದೌರ್ಜನ್ಯವಾಗಿ ಬೋರ್ಡ್ ಹಾಕಿದ್ರಲ್ಲ, ಸರ್ಕಾರವೇ ಬೋರ್ಡ್ ಹೈಕೋರ್ಟ್ ಅಲ್ಲಿ ನಮ್ಮ ಪರ ಕೇಸ್ ಆಯ್ತು ಸರ್. ಆವಾಗ ನಾನು ತಹಸೀಲ್ದಾರ್ ಆಫೀಸ್ಗೆ ಅರ್ಜಿ ಹಾಕ್ತಾ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ. ಆವಾಗ ಅವರು ನಮ್ಗೊಂದು ನಿಂಬರ್ ಹಾಕೊಟ್ರು, ನಿಮ್ಗೆ ಮಂಜೂರಾಗಿದೆ ಕಾಪಿ ನಿಮ್ಮ ಹತ್ರ ಇದೆ, ಆದ್ರೆ ನಮ್ಮ ತಾಲೂಕು ಆಫೀಸಲ್ಲಿ ಅದು ನಮ್ಮ ಹತ್ರ ಲಭ್ಯವಿಲ್ಲ. ಅಂದ್ರೆ ಈ ಮಂಜೂರಾಗಿರೋ ಕಾಪಿಗಳು ಈ ತಾಲೂಕು ಆಫೀಸಲ್ಲಿ ಇಲ್ವಂತೆ. ನಾನು 97ರಲ್ಲಿ ಒಂದ್ಸತಿ ತಗೊಂಡಿದ್ದೀನಿ, 2014ರಲ್ಲಿ ಒಂದ್ಸತಿ ತಗೊಂಡಿದ್ದೀನಿ, 2016ರಲ್ಲಿ ಒಂದ್ಸತಿ, 3 ಸತಿ ತಾಲೂಕು ಆಫೀಸಿಂದ ನಾನು ಕಾಪಿಗಳು ತಗೊಂಡು ಸರ್ಟಿಫೈಡ್ ಕಾಪೀಸ್ ಎಲ್ಲ ಒರಿಜಿನಲ್ಲೇ ಕೋರ್ಟ್ ಕೊಟ್ಟಿದ್ದೀನಿ. ಅದೇ ಕಾಪಿಗಳು ಕೋರ್ಟ್ ಕೊಟ್ಟು ಕೋರ್ಟ್ ಮುಖಾಂತರ ನಮ್ಮ ಪರನೇ ಎಲ್ಲ ಕೇಸ್ಗಳಾಗಿದೆ. ಇವಾಗ ಇಲ್ಲ ತಾಲೂಕು ಆಫೀಸಲ್ಲಿ ನಾವು 2021ರಲ್ಲಿ ಕೊಟ್ಟಾಗ ಅರ್ಜಿ, ನಮ್ಮ ತಾಲೂಕು ಆಫೀಸಲ್ಲಿ ನಿಮ್ಮ ದಾಖಲೆಗಳು ಒಂದು ದಾಖಲೆ ಕೂಡ ಇಲ್ಲಪ್ಪ, ಅದರಿಂದ ನಿಮ್ಮ ಹೆಸರಿಗೆ ಖಾತೆ ಮಾಡೋಕ್ಕೆ ನಾವು ಆಗಲ್ಲ ಅಂತ ಹೇಳಿದ್ರು. ಆ ಥರ ಹೇಳಿದ್ಮೇಲೆ ಮತ್ತೆ ಸಿವಿಲ್ ಕೋರ್ಟ್ ಹೋಯ್ದು ನಾನು ಇಲ್ಲಿ. ಮತ್ತೆ ಈ ಥರ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಡಿಕ್ಲರೇಷನ್ ಮಾಡಿ, ನಮ್ಮ ಹತ್ರ ಈ ಥರ ಡಾಕ್ಯುಮೆಂಟ್ಸ್ಗಳಿದೆ, ಈ ಥರ ಡಾಕ್ಯುಮೆಂಟ್ಸ್ ಇದೇ ತಾಲೂಕು ಆಫೀಸಲ್ಲಿ ನಾವು ತಗೊಂಡಿದ್ದೀವಿ, ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. RTI ಕೂಡ ಹಾಕಿದ್ದೀನಿ ಸರ್. ನಮ್ಮ ತಾಲೂಕು ಮೂಲ ಕಡತಗಳು ಇಲ್ಲಿ ಅವ್ರು ಕೊಡ್ತಾ ಇಲ್ಲ ಅಂತ ಬೆಂಗಳೂರು RTI ಕೋರ್ಟ್ನಲ್ಲಿ ಕೇಸ್ ಹಾಕಿದ್ವಿ. ಅಲ್ಲಿಂದ 4 ಶೋಕಾಸ್ ನೋಟಿಸ್ಗಳು ಈ ಕಚೇರಿಗೆ ಬಂದಿವೆ. ಆದರೂ ಇದುವರೆಗೂ ಯಾವುದೇ ರೆಸ್ಪಾಂಡ್ ನಮ್ಗೆ ಮಾಡ್ತಾ ಇಲ್ಲ. ಇವಾಗ 20 ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ, ಏನು ಪ್ರತಿಫಲ ಸಿಗ್ತಾ ಇಲ್ಲ ನಮಗೆ. ಇವಾಗ ಕೋರ್ಟಲ್ಲಿ ಕ್ಲಿಯರ್ ಆರ್ಡರ್ ಸರ್, ನಿಮ್ಮ ಹೆಸರಿಗೆ ಖಾತೆ ಆಗಬೇಕು 3 ತಿಂಗಳ ಒಳಗೆ, ನೀವೇ ಈ ಜಮೀನಿಗೆ ಓನರು, ಎಲ್ಲ ದಾಖಲೆಗಳು. ಈಗ ಅವರು ಮಾಡಿರೋ ಆರೋಪಕ್ಕೆ ಸಿವಿಲ್ ಕೋರ್ಟ್ ಆಮೇಲೆ ಹೈಕೋರ್ಟ್ ಹೋಗಿದ್ರ. ಫಸ್ಟ್ 2013ರಲ್ಲಿ ಊರವರು ಹೋಗಿದ್ರು ಸರ್. ನಮ್ಮೂರಲ್ಲಿ ನಮ್ಮ ವಿರೋಧಿಗಳು ಸಿವಿಲ್ ಕೋರ್ಟ್ಗೆ ಹೋದ್ರು. ಆ ಕೋರ್ಟಲ್ಲಿ ನಮ್ಗೆ ಆಯ್ತು. ಮತ್ತೆ ಅವರು ಇದು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋದ್ರು, ಈಗ ನಮ್ಗೆ ಆಯ್ತು. ಮತ್ತೆ ಹೈಕೋರ್ಟ್ ಅವ್ರು ಹೇಳೋ ಆರೋಪಕ್ಕೆ ಅವ್ರು ಮಾಡಿರೋ ಆರೋಪಕ್ಕೆ ನಿಮ್ಮದು ಪ್ರತಿಕ್ರಿಯೆ ಹೇಗೆ? ಈ ಜಮೀನು ನಮ್ಮದು ಸರ್, ನಮ್ಗೆ ಮಂಜೂರಾಗಿದೆ, ನಮ್ಮ ಕೇಸ್ ನಂಬರ್ ಇದೆ. ಲ್ಯಾಂಡ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದು ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಮಂಜೂರಾಗಿದೆ. 2021ರಲ್ಲಿ ಸುಜಾತಾ ಮೇಡಮ್ ಅವರು ತಹಸೀಲ್ದಾರ್ ಆಗಿದ್ರು. ಅವರನ್ನು ಇಟ್ಕೊಂಡು ಇವರು ಸ್ವಲ್ಪ, ನಾವು ಆ ಕಾಲದಿನಲ್ಲೂ BJP ಪರ ಇರಲಿಲ್ಲ, ಕಾಂಗ್ರೆಸ್ ಪರ ಇದ್ವಿ ನಾವು. ಕಾಂಗ್ರೆಸ್ಸು ಈ ಎಲೆಕ್ಷನ್ ಬಂದಾಗ ಏನೋ ಅವ್ರ ಜೊತೆ ತಿರ್ತಾ ಇದ್ದೀವಿ. ಈ BJP ಅವರು ನಮ್ಮ ಮೇಲೆ ಕಕ್ಷೆ ಕಟ್ಕೊಂಡು ನಮ್ಮ ತೊಂದರೆ ಮಾಡಬೇಕು ಅಂತ ಮನಸ್ಸು ಪೂರ್ತಿ ಅವರು ತೊಂದರೆ ಮಾಡಬೇಕು ಅಂದ್ಕೊಂಡೆ ಈ ಥರ ಮಾಡ್ತಾ ಇದ್ದಾರೆ. ಆವಾಗ ನಾನು ಖಾತೆಗೆ ಹಾಕಿದ್ದಾಗ ಅವ್ರು ಬಂದುಬಿಟ್ಟು, ಇದು ನಿಮಗೆ ಮಂಜೂರಾಗಿಲ್ಲ, ನಮ್ಮ ಹತ್ರ ನಮ್ಮ ಕಚೇರಿಯಲ್ಲಿ ದಾಖಲೆಗಳಿಲ್ಲ, ಆದ್ದರಿಂದ ಈ ಜಮೀನು ನಾವು ವಶಪಡಿಸ್ಕೊಳ್ತೀವಿ ಅಂತ ಅಲ್ಲೊಂದು ಬೋರ್ಡ್ ಹಾಕ್ತು, ಇದು ಗೌರ್ಮೆಂಟ್ ಜಮೀನು ಅಂತ. ಅಲ್ಲಿ ಬೋರ್ಡ್ ಹಾಕಿ ಇದನ್ನು ಕಾಂಪೌಂಡು ಮತ್ತೆ ಒತ್ತುವರಿಗೆ ತಗೊಳ್ತೀವಿ ಅಂತ ಒಂದು ನಾಮಫಲಕ ಅಲ್ಲಿ ಅದನ್ನು ಎತ್ಕೊಂಡೋಗಿ ನಾನು ಈ ಥರ ನನ್ನ ಹೈಕೋರ್ಟಲ್ಲಿ ಆದರೆ ಕೂಡ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೈಕೋರ್ಟಲ್ಲಿ ಮತ್ತೆ ಒಂದು ರಿಟ್ ಪಿಟಿಷನ್ ಆಗಿದೆ. ಅದರಲ್ಲಿ ನಮಗೆ ಹೈಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ಸಿಕ್ತು. ಆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಬಂದು ನಾವು ಖಾತೆಗೆ ಹಾಕಿದ್ರು ಸಿವಿಲ್ ಕೋರ್ಟಲ್ಲಿ ನಮ್ಗೆ ಖಾತೆ ಆಗಬೇಕು ಅಂತ, 3 ತಿಂಗಳಲ್ಲಿ ಆಗಲೇಬೇಕು ಅಂತ ಆರ್ಡರ್ ಆಗಿದೆ. ಇವಾಗ ನಾನು ಖಾತೆಗಾಗಿ 2 ತಿಂಗಳಾಯ್ತು ಸರ್, ಅರ್ಜಿ ಹಾಕಿ 2 ತಿಂಗಳಾಯಿತು. 3 ತಿಂಗಳಿಗೆ ಮಾಡಬೇಕು ಅಂತ ಹೇಳಿರೋದು ಅವರು. 2 ತಿಂಗಳಾದಮೇಲೆ ಇವಾಗ ಸೆಕ್ರೆಟರಿ ರಿಪೋರ್ಟ್ ಆಗಿದೆ, RI ರಿಪೋರ್ಟ್ ಆಗಿದೆ, ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ನಮ್ಮ ಫೈಲ್ ಬಂದಿದೆ. ಇವಾಗ ನಮ್ಮ ಖಾತೆ ಮಾಡದಿರ ಇರಬೇಕು ಅಂದರೆ ಏನಾದರೂ ಒಂದು ಮಾಡಬೇಕು ಅಂತ ಈ ಥರ ಎಲ್ಲ ಧರಣಿ ಮಾಡೋದು, ಗಲಾಟೆಗಳು ಮಾಡೋದು, ಈ ಥರ ದೌರ್ಜನ್ಯ ಮಾಡೋದು, ಈ ಹಿಂಸೆ ಕೊಡೋದು ಸರ್. ಊರಲ್ಲಿ ನಮ್ಮ ಜೊತೆ ಯಾರು ಮಾತಾಡಿದ್ರೆ 5,000 ಫೈನ್ ಅಂತೆ. ಅವ್ರದ್ದೇ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಸರ್, ಇವಾಗ ಅವ್ರು ಮಾಡಿರೋ ಆರೋಪಕ್ಕೆ ನಿಮ್ಮ ಪ್ರತಿಕ್ರಿಯೆ ಮಾತ್ರ ಹೇಳಿ ಸರ್. ಸತ್ಯಕ್ಕೆ ದೂರವಾದ ನೀವು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿದ್ದಾರೆ, ಅದು ಸತ್ಯಕ್ಕೆ ದೂರವಾದ ಸರ್. ಒಂದು ನಿಮಿಷ, ನಿಮಗೆ ಎಲ್ಲ ವಿಡಿಯೋಗಳು ತೋರಿಸ್ತೀವಿ. ನಮ್ಮ ಪರ ಇರೋದು ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಈ 3 ಜನ ಇದ್ದೀವಿ. ಬೇರೆಯವರು ಯಾರು ಕೂಡ ನಮ್ಮ ಜೊತೆ ಮಾತಾಡ್ಕೊಡ್ದು ಅಂತ ಊರಲ್ಲಿ ಅವರೇ ನಮ್ಮೂರಲ್ಲಿ 2 ಗ್ರಾಮ ಪಂಚಾಯತಿ ಮೆಂಬರ್ಗಳಿರೋದು. 2 ಗ್ರಾಮ ಪಂಚಾಯತಿ ಮೆಂಬರ್ಗಳು ಒಂದಾಗಿ ಅವರು ಸೇರಿಕೊಂಡು ಊರಲ್ಲಿ ಅವ್ರ ಜೊತೆ ಯಾರು
ಯಾರು ಮುನ್ಸಾಮ್ ರೆಡ್ಡಿ ಅನ್ನೋರು ಮತ್ತು ಹನುಮಂತ ಅಪ್ಪ ಅವರ ಹೆಂಡತಿ ಇವರಿಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು. ಇವರೆಲ್ಲ ನೈಟು ಪಂಚಾಯತಿ ಮೀಟಿಂಗ್ ಥರ ಇಟ್ಕೊಂಡು ಅವ್ರ ಜೊತೆ ಯಾರು ಮಾತಾಡ್ಕೊಡ್ದಪ್ಪ. ಮಾತಾಡಿದ್ರೆ 5,000 ರೂಪಾಯಿ ಫೈನು. ಏನು ಅವ್ರ ಕೂಲಿ ಕೆಲಸಕ್ಕೆ ಹೋಗಬಾರ್ದು, ಅವ್ರ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡೋದಕ್ಕೆ ಬಿಡಬಾರ್ದು. ಒಂದ್ಸತಿ ನಾವು ಈ ಥರ ದೇವಸ್ಥಾನದಲ್ಲಿ ಪೂಜೆ ಮಾಡೋಕೆ ಹೋದ್ರೆ ಪೂಜೆ ಮಾಡಿದಿರಾ ತೊಂದರೆ ಮಾಡ್ದು. ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಈಗ ಹಾಕ್ಬಿಟ್ಟು ನಮ್ಮನ್ನ ಯಾರು ನೋಡ್ಕಡೆ ಬಿಡ್ದಿರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ರೆ ಮಾಡಿದ್ರು. ಆ ಪೊಲೀಸ್ ಸಿಬ್ಬಂದಿ ಅವರು ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಇರ್ಲಿನಪ್ಪ. ಈಗ ನಿಮ್ಮ ಬೇಡಿಕೆ ಏನು ಸರ್? ಇವಾಗ ನಾವು ಇಲ್ಲಿ ಕಾತಕ್ ಆಗಿದ್ದೀವಿ. ಇವಾಗ ಕಾತಕ್ ಆಗಿದ್ರೆ ಮೇಡಮ್ ಅವರು ನಮ್ಮ ಪರ ಆಗಿದ್ರೆ ಕೂಡ ಮತ್ತೆ ಅಪೀಲ್ ಹೋಗಿದ್ದಾರೆ. ಇವಾಗ 4 ಕೋರ್ಟಲ್ಲಿ ನಮ್ಮ ಪರ ಆಗಿದೆ. ನಡೆದು ಡಾಕ್ಯುಮೆಂಟ್ ಇಲ್ದಿರ ಅವ್ರ ಕೇಸ್ ಸೋತದ್ರಲ್ಲ, ಇವಾಗ ಮತ್ತೆ appeal ಹಾಕಿದ್ದಾರೆ. ಮತ್ತೆ ಇವಾಗ ಡಾಕ್ಯುಮೆಂಟ್ ಎಲ್ಲಿಂದ ತರ್ತಾರೆ? ನೀವು ಹೇಳೋದು ನಮ್ದು ನ್ಯಾಯಯುತವಾಗಿದೆ, ನಮಗೆ ನಮ್ಮ ಖಾತೆ ಮಾಡ್ಕೊಳ್ಳಿ ಅಂತ ನಿಮ್ಮ ಡಿಮಾಂಡ್ ಅಲ್ವೇ? ಇವಾಗ ನಾವು ಕೊಟ್ಟಿರುವ ಅರ್ಜಿ ಪ್ರಕಾರ ನಮ್ಮ ದಾಖಲೆಗಳನ್ನು ಪರಿಶೀಲಿಸಿ ನಮಗೆ ಖಾತೆ ಮಾಡಿ ಯಾವುದೇ ತೊಂದರೆ ಆಗದಂತೆ ನಮಗೆ ಈ ಇದು ನೀಡಬೇಕು ಅಂತ. ಮತ್ತೆ ಇನ್ನೊಂದ್ಸತಿ ಈ ತಹಸೀಲ್ದಾರ್ ಅವರು ಏನೋ ನಮ್ಮ ಪರ MLA ಸಾಹೇಬರು ಗೋವಿಂದ್ ಗೌಡ್ರು ಏನೋ ಮಾಡ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ ಅಂತ. ನಾವು ಶ್ರೀಧರ್ ರೆಡ್ಡಿ ಅವರು ಇವರು ತಹಸೀಲ್ದಾರ್ಗೆ ಮತ್ತೆ ಇಲ್ಲಿನ ತಾಲೂಕು ಸಿಬ್ಬಂದಿ ಅವರಿಗೆ ಬೆದರಿಕೆ ಹಾಕಿ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಬೆದರಿಸ್ತಾ ಇದ್ದಾರೆ ಅಂತ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ನಮ್ಮ ಪರ ಇರೋ ಡಾಕ್ಯುಮೆಂಟ್ಸ್ ನೋಡಿ, ತಪ್ಪಾಗಿದ್ರೆ ನಮ್ಗೊಂದು ಅಂಡರ್ಸ್ಮೆಂಟ್ ಕೊಡಿ. ಸರಿ, ಈ ಥರ ಡಾಕ್ಯುಮೆಂಟ್ಸ್ ನಿಮ್ಮ ತಪ್ಪು, ನಿಮ್ಮ ಖಾತೆ ಮಾಡೋಕ್ಕಾಗಲ್ಲ ಅಂತ ನಮ್ಗೊಂದು ಅಂಡರ್ಸ್ಮೆಂಟ್ ಕೊಡಿ. ಅದ್ರ ಮೇಲೆ ನಾವು ಹೋಗಿ ಮತ್ತೆ ಕೋರ್ಟಲ್ಲಿ ನಾವು ಫೈಟ್ ಮಾಡ್ತೀವಿ. ಸುಮ್ಮನೆ ಸುಳ್ಳು ದೂರಗಳನ್ನ ಹೇಳಿ ಪಾಪ MLA ಮೇಡಮ್, ನಾವು ಕಾಂಗ್ರೆಸ್ ಪಾರ್ಟಿ ಆವಾಗ್ಲಿಂದ ಏನೋ ಎಲೆಕ್ಷನ್ ಬಂದಾಗ ಊರಲ್ಲಿ ಇರ್ತಾರಲ್ಲ ಸರ್, ಹಳ್ಳಿಗಳಲ್ಲಿ ಅವ್ರ ಜೊತೆ ತಿರ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಕೂಡ ಪಾಪ ನಿಂದೆಗಳೆಲ್ಲ ಹೋಗ್ತಾ ಇದ್ದಾರೆ. ಇದು ಎಲ್ಲ ಸುಳ್ಳು. ಅವರು ಹೇಳೋ ಮಾತುಗಳೆಲ್ಲ ಸುಳ್ಳೆ. ನಮ್ಮ ಮೇಲೆ ತೀವ್ರವಾದ ಒತ್ತಡ ನೀಡಬೇಕು. ಈ ಜಮೀನು ಬಿಟ್ಬಿಡ್ಬೇಕು ಅವರು. ಇವ್ರು ಕೂಡ ಕಿರುಕುಳದಿಂದ ಈ ಜಮೀನು ಬಿಟ್ಬಿಡ್ಬೇಕು ಅವರು ಅಂತ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಶ್ರೀಧರ್ ರೆಡ್ಡಿ ಅವರು ನಮ್ಮ ಪಾಪ ಅವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. ಅವ್ರು ಬರೋದೇ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸತಿ ಬರ್ತಾರೆ. ಅವರು ಕೂಡ ಮಾಡ್ತಾ ಇದ್ದಾರೆ. ಅವರು ಹೋಗಿ ಅವ್ರಿಗೆ ಬೆದರಿಕೆ ಆಗ್ದಂತೆ. ನಮ್ಮೂರಲ್ಲಿ ಇರೋರಿಗೆ ಅವರು ಅಲ್ಲಿ ಬಂದು ಬೆದರಿಕೆ ಹಾಕೋಕ್ಕಾಗುತ್ತೆ ಬೆಂಗಳೂರಿಂದ. ಮತ್ತೆ ಮೇಡಮ್ ಅವ್ರ ಮೇಲೆ, ಗೌಡ್ರ ಮೇಲೆ ಸುಮ್ಮನೆ ಸುಳ್ಳು ಆರೋಪನೆಲ್ಲ ಮಾಡೋದು. ಇವಾಗ ನಮ್ಮ ದಾಖಲೆಗಳು ಮೇಡಮ್ ಹತ್ರ ಕೊಟ್ಟಿದ್ವಿ. ಅವ್ರ ಹತ್ರ ಏನು ದಾಖಲೆಗಳಿದೆಯೋ ಅವರು ಕೊಟ್ಟಿದ್ದಾರೆ. ನಮ್ಮ ದಾಖಲೆಗಳು ಕೊಟ್ಟಿದ್ದೀವಿ. ಅದು ಪರಿಶೀಲಿಸಿ, ನಮ್ಮ ದಾಖಲೆಗಳನ್ನು ಪರಿಶೀಲಿಸಿ, ಅವ್ರು ಕೊಟ್ಟಿರೋ ದಾಖಲೆಗಳನ್ನು ಪರಿಶೀಲಿಸಿ ಯಾರು ಹೆಸರಿಗೆ ಖಾತೆ ಆಗಬೇಕು ಅಂತ ಮೇಡಮ್ ಅವರು ನಿರ್ಧಾರ ಮಾಡ್ತಾರೆ. ಸುಮ್ಮನೆ ಧರಣಿ ಮಾಡೋದು. ಈ ಥರ ನನ್ನ ತಮ್ಮ ಸರ್ ಸುಂದರಪಾಲದಲ್ಲಿ ನಮ್ದು ಅಂಗಡಿ ಇದೆ. ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾನೆ. ಅಲ್ಲಿ ದಾರಿಯಲ್ಲಿ ಕಾಯ್ದು 1 ದಿನ ಹೊಡೆದಿದ್ದಾರೆ. ಹೊಡೆದಿರೋದು ಇವನೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಇವನ ಮೇಲೆ ಮತ್ತೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು. ಏನು ಸರ್ ಇದು? ಪೊಲೀಸ್ ಅವ್ರ ಹತ್ರ ಹೋಗಿ, ಸರ್ ಏನು ಸರ್ ನೀವು ಒಂದು ಮನೆ ಅವ್ರ ಊರೆಲ್ಲ 10 ಜನ ಬಂದು ಸಾಕ್ಷಿ ಹೇಳ್ತಾರಪ್ಪ, ನಾವು ಸಾಕ್ಷಿ ಹೇಳಿ ಕಂಪ್ಲೇಂಟ್ ಕೊಟ್ಟಮೇಲೆ ನಾವು ಕಂಪ್ಲೇಂಟ್ ಬುಕ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಅವರು ಅದಕ್ಕೆ ಅವ್ರು ಹೇಳೋ ಕೇಸ್ಗಳೆಲ್ಲ ಹಾಕೋದು, ನಾವು ಹೇಳೋ ಕೇಸ್ಗಳು ಬಿಟ್ಟು ಹಾಕೋದು. ಅವರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಧರಣಿ ಮಾಡ್ತಾರಪ್ಪ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವೇನ್ ಮಾಡೋದು? ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ವೆಂಕಟೇಶ್ ಅಂತ ಇಬ್ರು ಬೆತ್ಮಂಗಲದಲ್ಲಿ, ಸರ್ ಇಲ್ಲ ಏನೋ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಬನ್ನಿ ಮಾತಾಡೋಣ ಅಂತ ಅವ್ರ ಆಫೀಸ್ಗೆ ಹೋಗ್ತೀವಿ ಸರ್ ಬೆತ್ಮಂಗಲದಲ್ಲಿ. ಅವ್ರ ಆಫೀಸಲ್ಲೇ ಕೂತ್ಕೊಂಡಿದ್ದೀವಿ. ಸಾಯಂಕಾಲ ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮ ಮೇಲೆ FIR ಬುಕ್ ಆಗಿದೆ, ಅಟ್ರಾಸಿಟಿ ಕೇಸ್. ನಾವು ಮನೆಯಲ್ಲಿ ನಮ್ಮ ಚಿಕ್ಕಪ್ಪವರು, ದೊಡ್ಡಪ್ಪರು 5 ಜನ ಗಂಡು ಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ. ಏನು ಸರ್ ಇದು ಅಂದ್ರೆ ಅದೇನಾಗಲ್ಲ ಹೋಗು. ಏನು ಸರ್ ಈ ಥರ ನಾವು ಇನ್ನೊಂದು ನಾವು ಯಾರು ಎಂಪ್ಲಾಯರ್ಸ್ ಅಲ್ಲ, ನಾವೆಲ್ಲ ಜೀವನ ವೃತ್ತಿ ಏನಂದರೆ ವ್ಯವಸಾಯ. ನಮ್ಮ ಫ್ಯಾಮಿಲಿ ಎಲ್ಲ ಜೀವನ ವೃತ್ತಿ ಏನಂದರೆ ವ್ಯವಸಾಯ ಮಾಡ್ಕೊಂಡು ಏನೋ ಊರಲ್ಲೇ ಇದ್ದೀವಿ. ಆಚೆ ಗಡಿ ಹೆಂಗೆ ವ್ಯವಹಾರ ಮಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗಿಲ್ಲ, ಇದುವರೆಗೂ ಗೊತ್ತಿಲ್ಲ. ಇಷ್ಟು ನರಕ ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಕಾನೂನು ರೀತ್ಯ ನಮ್ಮ ಹೆಸರಿಗೆ ಈ ವ್ಯವಹಾರಗಳೆಲ್ಲ ಊರಲ್ಲಿ ಹನುಮಂತು ಎಂಬವರಿಂದನೇ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಲ್ಲವೂ ಗುಂಪು ಮಾತಾಡೋದು ಈ ಥರ ಹೋಗಿ ನಾನು ಅವರೊಬ್ಬ ಲೀಡರ್ ಆಗಿದ್ದಾರೆ. ಲೀಡರ್ ಆಗಿದ್ಕೊಂಡು ಏನು ಕೆಲಸ, ಒಳ್ಳೆ ಕೆಲಸ ಮಾಡಲಿ, ಪರವಾಗಿಲ್ಲ. ಆವಾಗ ಸರ್ ನಾವೇ ದೇವಸ್ಥಾನ ಕಟ್ಟಿದ್ದೀವಿ. ದೇವಸ್ಥಾನ ಮುಂದೆ ಒಂದು 100 ಅಡಿ ನಾವು ಬಿಟ್ಟಿದ್ದೀವಿ. ದೇವಸ್ಥಾನ ಕಟ್ಟಿರೋದೇ ನಾವು. ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಇವಾಗ ನಾನು ಅಲ್ಲಿ ಹೋಗಿ ಗಲಾಟೆ ಮಾಡೋಕ್ಕಾಗುತ್ತಾ? ಅವರೇ ನಮ್ಮ ಅಪೋಸಿಟ್ ಪಾರ್ಟಿ ಅವರೇ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೆದಾಗ ಯಾರಪ್ಪ ದೇವಸ್ಥಾನ ಕಟ್ಟಿದ್ದು ಅಂತ ಜಡ್ಜ್ ಕೇಳಿದಾಗ ಜಯರಾಮ್ ರೆಡ್ಡಿ ಅವರು ಕಟ್ಟಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂಥ ದೇವಸ್ಥಾನ ನಾವು ಕಟ್ಟಿಸಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ನಾವು ತೊಂದರೆ ಮಾಡ್ತೀವ. ಇನ್ನೊಂದು, ಅದು 1 ಎಕರೆ ಜಮೀನು.
ತಹಸೀಲ್ದಾರ್ ಅಲ್ಲಿ ಆವಾಗಲೇ 62 ಅಲ್ಲೇ ಅದರಲ್ಲಿ ಮೂಲ ದಾಖಲೆಯಲ್ಲಿ ಮೆನ್ಷನ್ ಆಗಿದೆ. 1 ಗುಂಟೆ ದೇವಸ್ಥಾನ, 1 ಗುಂಟೆ ಕಾಲುದಾರಿ, 3 ಗುಂಟೆ ನೀರು ಕಾಲುವೆ, ಉಳಿದ 35 ಗುಂಟೆ ಜಯರಾಮ್ ರೆಡ್ಡಿ ಅವರಿಗೆ ಖಾತೆ ಮಾಡಬಹುದು ಅಂತ ಒಂದು ಎಂಡಾಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ, ಊರವರಿಗೆ. ಈ ಎಲ್ಲ ದಾಖಲೆಗಳಿದೆ ಸರ್ ನಮ್ಮ ಹತ್ರ. ಸರಿ ಮಾ, ಈಗ 3 ತಿಂಗಳ ಒಳಗೆ ಮಾಡ್ಬೇಕಂತ ಕೋರ್ಟ್ ಆದೇಶ ಮಾಡಿದೆ. 2 ತಿಂಗಳಾಗಿದೆ, ಇನ್ನೊಂದು ತಿಂಗಳಿದೆ. ಅವ್ರು ಕೂಡ ಪ್ರೆಷರ್ ಇಂದ ಮೇಡಮ್ ಅವರೆಲ್ಲ ಅವರು ಇನ್ನೊಂದು ಈ ತರ ಏಲೆ ಅಮೌಂಟು ಇವರೆಲ್ಲ ಬಂದು ಈ ತರ ಊರ್ದು ಇದ್ರು. ಆ ಕಾಲದಿಂದಲೂ ಏನು 70s ಇಂದ ಕರಾಬು ತಪ್ಪು ದೇವಸ್ಥಾನಗಳನ್ನು ಬರ್ತಾ ಇದೆಯಲ್ಲ ಮೇಡಮ್, ಯಾವ ರೀತಿ ನೀವು ಅವ್ರ ಖಾತೆ ಮಾಡ್ತೀರಾ ಅಂತ ಇವ್ರಿಗೆ ದಬ್ಬಾಳಿಕೆ ಹಾಕಿ ಇವ್ರು ಉತ್ತರ ನೀಡಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ನಿನ್ನೆ ಕೇಸ್ ರಿಜಿಸ್ಟರ್ ಆಗಿದೆ, ಶನಿವಾರ ಏನು ಅಪೀಲ್ ಹೋಗ್ತಾ ಇದ್ದೀನಿ ನಾವು. 4 ವರ್ಷ ಕೇಸ್ ನಡೆದಿದೆ ಸಿವಿಲ್ ಕೋರ್ಟಲ್ಲಿ. ಒಂದು ಡಾಕ್ಯುಮೆಂಟ್ಸ್ಗಳು ಅದ್ರ ಪರ ಇಲ್ಲ, ಇವ್ರೇನು ಕೊಟ್ಟಿಲ್ಲ, ನಿಲ್ಲಂತ ಕೊಟ್ಟಿದ್ದಾರೆ. ಅವ್ರ ಪರ ನಾವು 20 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ನಮ್ಮ ಪರ. ತಾಲೂಕು ಆಫೀಸ್ ಕಡೆಯಿಂದ ಒಂದು ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಆಗಿಲ್ಲ. ಸಬ್ಮಿಟ್ ಆಗದಿರ ಇದ್ರು ಕೂಡ ಮತ್ತೆ ಇವಾಗ ಅಪೀಲ್ ಹೋಗಿದ್ದಾರೆ. ಏನಕ್ಕೆ ಅಪೀಲ್ ಹೋಗಿದ್ದಾರೆ? ನಮಗೆ ತೊಂದರೆ ಮಾಡಬೇಕು ಅಂತ ಅಪೀಲ್ ಹೋಗಿದ್ದಾರೆ. ಇವಾಗ ಅವ್ರು ಹೇಳಿರೋದೆಲ್ಲ ಸುಳ್ಳು ಸರ್. ಇವಾಗ ಮೇಡಮ್ ಅವರು ರೂಪಕಲಾ ಶಶಿಧರ್ ಅವರು MLA ಅವರು ಮತ್ತು ಗೋವಿಂದ ಗೌಡ ಮೇಲೆ ಅವ್ರು ಮಾಡಿರುವ ಇವಾಗ ಧರಣಿ ಏನಿದೆ ಅದು ಬಂದುಬಿಟ್ಟು ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಏನು ನಮ್ಮ MLA ಅವರು ಮೇಡಮ್ ಈ ಥರ ನಮ್ಮ ಪ್ರಾಬ್ಲಮ್ ಆಗಿದೆ ಒಂದು ದಿನ ಹೇಳಿರ್ತೀವಿ ಅವರಿಗೆ, ಅವರು ಬಂದು ಇವ್ರಿಗೆ ಬೆದರಿಕೆ ಆಗಿರುವುದು, ನಮ್ಮ ಪರ ಮಾಡಿ ಅಂತ ಹೇಳಿರೋದು ಇದೆಲ್ಲ ಸುಳ್ಳು. ಯಾರು ಇದೆಲ್ಲ ನಂಬೇಡಿ. ಇನ್ನೊಂದು ಸಾರಿ ಇವಾಗ ನಾವು ಕೋರ್ಕೊಳ್ಳೋದು ಒಂದೇ, ಇವಾಗ ನಮ್ಮ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆಗಿದೆ ಈ ಜಮೀನಿಗೆ. ನಮಗೆ ನಮ್ಮ ಪೊಸಿಷನ್ಗೆ ಹೋಗೋದಕ್ಕೆ ತಹಸೀಲ್ದಾರ್ ಅವರೇ ಸಂಪೂರ್ಣ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಪೊಲೀಸ್ ಸಿಬ್ಬಂದಿಯಿಂದ ಯಾವುದೇ ಗಲಾಟೆಗಳು ಆಗ್ದಂಗೆ, ಅಲ್ಲಿ ನಮ್ಮ ಮೇಲೆ ಇನ್ನೊಂದು ಕೇಸ್ ಆಗ್ದಂಗೆ ಎಲ್ಲ ಏನೋ CC ಕ್ಯಾಮ್ರಾ ಅಳವಡಿಕೆ ಮಾಡಿದ್ರೆ ಇನ್ನು ಯಾವುದು ಗಲಾಟೆ ಸರ್, ನಾವು ಯಾವ್ರ ಮೇಲೂ ಗಲಾಟೆ ಹೋಗಲ್ಲ. ಅವರು 10 ಜನ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಾವು ಇರೋದೇ 3 ಜನ, ನಾವೇನು ಮಾಡೋಕ್ಕಾಗೋಲ್ಲ. ಇದರಿಂದ ಸೂಕ್ತ CC ಕ್ಯಾಮ್ರಾ ಎಲ್ಲ ಆಗ್ಬೇಕಂತೀರ? ದೇವಸ್ಥಾನದ ಹತ್ರ ಏನು ಗಲಾಟೆ ನಾಡುತ್ತೆ ಎಲ್ಲ ಗೊತ್ತಾಗುತ್ತೆ. ಗೋವಿಂದ ಗೌಡ್ರು ಅವ್ರನ್ನ ಕರೆಸಿ ಅರ್ಧ ಜಾಗ ನೀವು ತಗೊಳ್ರಿ, ಅರ್ಧ ನಿಮಗೆ ಡಾಕ್ಯುಮೆಂಟ್ ಸಮೇತ ಒಂದು ಸೆಟ್ ಕೊಡ್ತೀನಿ ನೋಡಿ. ಪೂರ್ತಿ 35 ಗುಂಟೆ ನಮ್ಮ ಹೆಸರಿಗೆ 3 ತಿಂಗಳಲ್ಲಿ ಖಾತೆ ಮಾಡಬೇಕು ಅಂತ ಆರ್ಡರ್ ಆಗಿದೆ. ನಾವು ಯಾಕೆ ಭಾಗ ಇಟ್ಕೋಬೇಕು? ನಾನೇ ದೇವಸ್ಥಾನ ಕಟ್ಸಿದ್ದೀನಿ, ಒಂದು 5 ಗುಂಟೆ 10 ಗುಂಟೆ ಬಿಡ್ತೀನಿ ನಾನು. ಅದೆಲ್ಲ ಏನು ಸುಳ್ಳು ಸರ್, ಎಲ್ಲ ಕಲ್ಪಿತವಾಗಿ. ಏನು ಅಂದ್ರೆ ಇವರು ನಮ್ಮ ಮೇಲೆ ಇದು ಅಲಿಗೇಷನ್ ಮಾಡಿ ಈ ಥರ ಮಾಡಿದ್ರೆ ಆ ಜಮೀನು ಬಿಟ್ಬಿಡ್ತಾರೆ ಅಂತ ಪಾಪ ಮೇಡಮ್ ಅವ್ರ ಮೇಲೆ, ಗೌಡ್ರ ಮೇಲೆ, ಶ್ರೀಧರ್ ರೆಡ್ಡಿ ಮೇಲೆ ಈ ಥರ ಸುಳ್ಳು ಅಲಿಗೇಷನ್ಸ್ ಎಲ್ಲ ಮಾಡ್ತಾವ್ರೆ. ಅದೆಲ್ಲ ನಂಬೇಡಿ. ನಾವು ಹಾಕಿರುವ ಅರ್ಜಿಗೆ ಪ್ರತಿ ಉತ್ತರವಾಗಿ ನಮಗೆ ಖಾತೆ ಮಾಡಿ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸತಿ ವೆರಿಫಿಕೇಶನ್ ಮಾಡಿ ಎಲ್ಲ ನಮ್ಮ ಪರ ಕಾನೂನು ರೀತ್ಯ ಏನು ಕರೆಕ್ಟ್ ಆಗಿದೆಯೋ ಅದು ನಡೆದ್ರೆ ನಾವು ತುಂಬ ಸಂತೋಷ ಪಡ್ತೀವಿ. ಈ ಕಾನೂನು ಕೋರ್ಟಲ್ಲಿ ಏನಾಗಿದೆಯೋ ಅದ್ರ ಪ್ರಕಾರ ಖಾತೆ ಮಾಡಬೇಕು ಅಂತ ತಹಸೀಲ್ದಾರ್ ಮೇಡಮ್ ಅಲ್ಲಿ ಮನವಿ ಮಾಡ್ಕೊತೀವಿ. ಈಗ ಹನುಮಂತಪ್ಪ ಹೇಳಿರೋದು ಆರೋಪಗಳು ಮಾಡಿರೋ ಹೋರಾಟಗಳಲ್ಲಿ ಎಷ್ಟು ನಿಜಾಂಶ ಇದೆ, ಎಷ್ಟು ಸುಳ್ಳು ಇದೆ ಸರ್? ಅದು 100% ನಿಜ ಇಲ್ಲ ಸರ್, ಎಲ್ಲ ಸುಳ್ಳು ಸರ್. ಅಲ್ಲಿ ದೇವಸ್ಥಾನ ಇದೆ, ಒಂದು ದೇವಸ್ಥಾನ 1 ಗುಂಟೆ, ಅದು ಡಾಕ್ಯುಮೆಂಟ್ಸ್ ಕೂಡ ಇದೆ. ಆ ದೇವಸ್ಥಾನದ ಬಿಟ್ಟು ಇನ್ನೊಂದು ದೇವಸ್ಥಾನ ನಾವು ಕಟ್ಸಿದ್ದೀವಿ, ನಮ್ಮ ದುಡ್ಡು ಹಾಕ್ಕೊಂಡು ನಾವೇ ಕಟ್ಸಿದ್ದೀವಿ. ಅದು ಬಿಟ್ಟರೆ ಈ ಜಮೀನೆಲ್ಲ ಖರಾಬು ತೋಪು ದೇವಸ್ಥಾನಗಳನ್ನು ಸುಳ್ಳು. ಅದು ಜಮೀನು ಬಂದ್ಬಿಟ್ಟು ಖರಾಬು ಆಗಿರೋ ಅವರಿಂದ ಆರ್ಡರ್ ಆಗಿರೋ ಜಮೀನು. ಅವ್ರು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲಿಗೇಷನ್ಸೇ. ಹನುಮಂತ ಅವರು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲಿಗೇಷನ್ಸೇ.